ಅಲ್ಲಿ ಹೋಗೋಣ ರಾಜಮ್ಮ ಇದ್ದಂಗಿದ್ದಾಳೆ. ರಾಜಮ್ಮ, ಓ ರಾಜಮ್ಮ. ಏನು ಚಂದ್ರಮ್ಮ, ಏನು ಕರೆದಿದ್ದು? ಅಯ್ಯೋ ಬಾರಿ ಮರಗಿತ್ತಿ, ಏನು ನಮ್ಮ ಮನೆ ಕಡೆಗೆ ಬರೋದೇ ಇಲ್ಲ ಅಂತೀಯ. ನಾನು ನಿಮ್ಮ ಮನೆ ಕಡೆಗೆ ಬರೋಣ ಅಂದರೆ ನನಗೆ ಬಿಡವೇ ಆಗಲ್ಲ. ಬಾ ಇಲ್ಲಿ. ಯಾಕಮ್ಮ, ಏನು ಹೇಳ್ಬೇಕಾಯ್ತು? ಏನಂತದ್ದು? ಅಯ್ಯೋ ಏನೂ ಇಲ್ಲ, ಅದೇ ನೀವು ಸೈಟ್ ತಗೊಂಡು ದುಡ್ಡು ಕಳ್ಕೊಂಡಿದ್ರಲ್ಲ, ಕಳ್ಳ ಸಿಕ್ಕದಂತೆ. ಸಿಕ್ಕದ. ಕೊಟ್ಟನ ದುಡ್ಡ? ಅಷ್ಟು ಕೊಟ್ಟನ ಹೆಂಗೆ? ಅಷ್ಟು ಕೊಟ್ಟಿಲ್ಲ ಕಣೆ ಚಂದ್ರಮ್ಮ, ಎಲ್ಲ ಅರ್ಧ ಕೊಟ್ಟ. ನಾವು ಯಾರ ಹತ್ರನೋ ಸಾಲ ಇಸ್ಕೊಂಡಿದ್ವಿ, ಅದನ್ನೆಲ್ಲ ತೀರಿಸ್ಕೊಂಡ್ವಿ. ಯಾಕೆ? ಹೌದಾ? ಅಯ್ಯೋ ಪಾಪ, ಹಿಂಗಾಗ್ಬಾರ್ದಾಗಿತ್ತು ಬಿಡು. ಪಾಪ ನೀವು ಎಷ್ಟು ಆಸೆ ಪಟ್ಟು ಸಾಲ ಸೋಲ ಮಾಡಿ ಸೈಟ್ ತಾಂಡಿದ್ರಿ, ಎಂಥ ಕೆಲಸ ಆಯ್ತು ನೋಡು. ಹ್ಞೂನಮ್ಮ, ಅಂಥ ಕೆಲಸ ಆಯ್ತು, ಏನು ಮಾಡೋದು ಹೇಳು. ಅದು ಸರಿ, ಏನೋ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಪರವಾಗಿಲ್ಲ, ಕೇಳು. ಏನು? ನಿನ್ನ ಗಂಡ ಎಲ್ಲೋ ಹೋದ ಅಂತ ಹೇಳ್ತಿದ್ದಲ್ಲ, ಎಲ್ಲಿಗೆ ಹೋಗಿದ್ದಾನೆ? ಏನು ಇದಾನೋ, ಬದುಕಿದಾನೋ, ಸತ್ತಿದಾನೋ? ಯಾಕೆ ಇವಾಗ ಅದೆಲ್ಲನ? ಸುಮ್ಮನೆ ಕೇಳಿದೆ, ನೀನು ಯಾಕೆ ಹಂಗೆ ಬೇಜಾರು ಮಾಡ್ಕೊಂತೀಯ? ಅದಕ್ಕೆ ನಾನು ಮುಂದಾಗಿ ಹೇಳಿದ್ದು ಬೇಜಾರು ಮಾಡ್ಕೋಬೇಡ ಅಂತಾನ. ಅಲ್ಲ, ಎಲ್ಲನ ಇದಾನೆ ಎಂಬುದು ಗೊತ್ತಾ ಹೆಂಗೆ ಅಂತ? ಹೌದಾ? ಅದು ಸರಿ, ನೀನು ನಿನ್ನ ಗಂಡನ ಬಿಟ್ಟು ಮಗಳನ್ನ ಕರ್ಕೊಂಬಂದು ಇಲ್ಲಿ ಸೇರ್ಕೊಂಡಲ್ಲ, ನಿನ್ನ ಗಂಡ ಎಲ್ಲಿ? ಎರಡನೇ ಮದುವೆ ಆದ್ನೋ ಅಥವಾ ಏನದ? ಹಾಳಾಗೋದ್ನೋ ಏನೋ. ಅವನು ಕಟ್ಕೊಂಡು ನಾನು ಅನುಭವಿಸಿದ್ ಸಾಕು ಬಿಡು. ಅವ್ನು ಯಾಕೆ ಈ ತಿರ್ಗಾ ನೆನೆಸ್ತೀಯ? ಅವ್ನು ನೆನ್ಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರ್ದೋಗುತ್ತೆ. ಯಾಕೆ? ಅಲ್ಲ, ನಿನ್ನ ಗಂಡ ನೀನು ಚೆನ್ನಾಗೇ ಇದ್ರಮ್ಮ. ಇದ್ಕಿದ್ದಂಗೆ ಜಗಳ ಮಾಡ್ಕೊಂಡು ಅವನು ಬಿಟ್ಟೋದ, ನೀನು ಸುಮ್ಮನೆ ಅದೇ ಹೋಗಿ ಅಲ್ಲಿನೇ ಒಂದು 5-6 ವರ್ಷದ ಮ್ಯಾಲ ಆತೇನೋ ಅಲ್ವೇ? ಇನ್ನೊಂದು ಮದುವೆ ಆಗಿರ್ಬೇಕು ನಿನ್ನ ಗಂಡ. ಹಾಗೇವನೋ ಬಿಟ್ಟೇನೋ, ಯಾರಿಗೆ ಗೊತ್ತು? ಅದನ್ನ ಕಟ್ಕೊಂಡು ನನಗೇನಾಗಬೇಕಾಯ್ತೆ? ಬಿಡೇ ರಾಜಮ್ಮ, ಆ ವಿಷಯ ಎಲ್ಲ ಯಾಕೆ ಮಾತಾಡ್ತೀಯ? ನನಗೆ ಸಿಟ್ಟು ಬರುತ್ತೆ ಅವಾಗ. ಹಂಗೆ ಕಣಮ್ಮ, ನಮ್ದು ಹಂಗೇನೆ. ನಿನ್ ಗಂಡ ನಿನ್ನ ಹೆಂಗ್ ಬಿಟ್ಟೋದ್? ನನ್ನ ಗಂಡನು ನನ್ನ ಬಿಟ್ಟು ಹೋಗ್ಯಾನ. ಅದೆಲ್ಲೋಗ್ಯಾನೋ ಗೊತ್ತಿಲ್ಲ. ಅವನು ಹೋಗಿ ಆಲೇನೆ ಒಂದು 15 ವರ್ಷದ ಮ್ಯಾಲಾತು. ಹೌದಾ? ಅಯ್ಯೋ, ನಾನು ಸುಮ್ಮನೆ ಕೇಳ್ದೆ. ಅದೇ ಏನಾದರೂ ಸುಳಿವೈತಾ ಅಥವಾ ಸತ್ಕಿತ್ತು ಹೋಗ್ಯಾನ ನಿನ್ ಗಂಡ ಅಂತಾನ. ಅಲ್ಲ, ಐದಾನ ಅಥವಾ ಏನೋ ಭೂಮಿ ಮೇಲೆ ಐದಾನ ಇಲ್ವಾ ಅಂತ ಕೇಳಿದೆ ಅಷ್ಟೇನೆ. ಹೋಗ್ಲಿ ಬಿಡು, ನೀನ್ ಯಾಕೆ ಬೇಜಾರು ಮಾಡ್ಕೊತೀಯ? ನಾನು ಸುಮ್ಮನೆ ಕೇಳಿದೆ. ನನ್ನ ಗಂಡ ಎಲ್ಲೋ ಇನ್ನೊಂದು ಮದುವೆ ಆಗಿ ಐದಾನೆ. ಅವನೆಲ್ಲಿ ನೆಟ್ಟಿಗಿರ್ತಾನೆ ಹೇಳು? ಅವಳ ತಗೋನು ನೆಟ್ಟಿಗಿರಲ್ಲ. ದುಡ್ಡು ಕಾಸುನು ಕಿತ್ಕೊಂಡು ಎದ್ದಾಳ್ತಾನೆ ಅಂತ ಬಗ್ಗೆ ಯಾಕೆ ಕೇಳ್ತೀಯ? ಸಿಟ್ಟು ಬರುತ್ತೆ. ಹಂಗಾದ್ರೆ ನಿನ್ ಗಂಡ ಇನ್ನೊಂದು ಮದುವೆ ಆಗ್ಯಾನೆ ಅನ್ನು ನಿನ್ಗೆಲ್ಲ ವಿಷಯ ಗೊತ್ತೈತೆ? ಗೊತ್ತಾಗುತ್ತೆ. ಈಗೆಲ್ಲ ಮೊಬೈಲ್ ಇದಾವಲ್ಲಮ್ಮ, ಎಲ್ಲ ಹಾಕ್ತಾರಲ್ಲ ಫೋಟೋ ಗೀಟನ. ಅವಾಗ ನನ್ನ ಮಗಳು ತೋರಿಸಿಡು, ನೋಡಮ್ಮ ಅಪ್ಪ ಇನ್ನೊಂದು ಮದುವೆ ಆಗೈತೆ ಅಂತಾನ. ಅವಾಗಲೇ ನನಗೂ ಗೊತ್ತಾಗಿದ್ದು. ಹೋಗ್ಲಿ ಬಿಡು, ಈಗ ನೀನಾದ್ರೂ ಚೆನ್ನಾಗಿದ್ಯಲ್ಲ, ನಿನ್ನ ಮಗಳನ್ನಾದ್ರೂ ಸಾಕಮ್ಮಗೆ ಮಗುಗೆ ಕೊಟ್ಟಿದ್ಯಾ. ಅಲ್ಲಿ ಹೆಂಗೂರು ಅತ್ಲಾಗೆ ಅವ್ರ ಮನೆ ಆಸ್ತಿ ಎಲ್ಲ ಚೆನ್ನಾಗೈತೆ. ಏನೋ ಒಂದಿಟ್ಟು ನಿನ್ನೊಳಗೆ ಪೆದ್ದ ಆಗಿರ್ಬೋದು, ಆದ್ರೆ ಆಸ್ತಿ ಐತಲ್ಲ ಬಿಡು, ಯಾಕೆ ಚಿಂತೆ ಮಾಡ್ತೀಯ? ನಿನ್ನ ಮಗಳು ಚೆನ್ನಾಗೇ ಇರ್ತಾಳೆ ಸುಖವಾಗಿ. ಆದ್ರೆ ನಮ್ಮ ರಮ್ಯಂದೆ ಪಾಪ. ಅಯ್ಯೋ, ಏನ್ ಹೇಳ್ತೀಯ? ಅವ್ನು ಯಾವನ ಇನ್ನೊಬ್ಬ ಬಂದೇವನಲ್ಲ, ಸಾಕಮ್ಮನ ದೊಡ್ಡ ಮಗ ಅವ್ನು ತಿಮ್ಮಮ್ಮನು, ರಾಧ ಇಬ್ರು ಬಂದು ಸೇರ್ಕೊಂಡೇವೆ ಎರಡು. ಅದಕ್ಕೆ ನಮ್ಮ ದಿವ್ಯನಿಗೆ ಇವಾಗ ಮನೆಗೆ ಇರಕ್ಕೆ ಇಷ್ಟ ಇಲ್ಲ. ಅವನು ಹೆಂಗಾದ್ರೂ ಮಾಡಿ ಓಡಿಸ್ಬೇಕು ಅಂತ ಏನೇನೋ ಪ್ಲಾನ್ ಮಾಡಿದ್ರು ಒಂದು ಸಕ್ಸಸ್ ಆಗ್ತಾನೇ ಇಲ್ಲ. ಹೌದಲ್ವೇ? ಅವ್ರು ಬೇರೆ ಬಂದೇವ್ರೆ, ಈಗ ಅವ್ರಿಗೂ ಅರ್ಧ ಭಾಗ ಕೊಡ್ಬೇಕು ಅನ್ನು. ಅವ್ರಿಗೆ ಕೊಡ್ತಾಳೆ, ಸಾಕಮ್ಮಂತೂ ಕೊಡಲ್ಲ. ಅವನು ಎತ್ತ ಹಾಳಾಗೋಗಿದ್ದ, ಅಲ್ಲೇನೆ ಡೈವರ್ಸ್ ಆಗ್ತಿತ್ತು ಅವರಿಬ್ರಿಗೂ. ಅವ್ರಿಗೇನು ಕೆಲಸ ಐತೆ ಮಾಡ್ಕೊಂಡು ತಿನ್ಲೇಳು. ನನ್ನ ಸಣ್ಣ ಮಗ ಪೆದ್ದ, ಬುದ್ಧಿ ಇಲ್ಲ, ಅವನಿಗೆ ಕೊಡೋದು ಆಸ್ತಿನೆಲ್ಲನ ಅಂತಾನ ಹೇಳಿದ್ಲು ನನ್ನ ತಾಗ ಒಂದ್ಸಲೇನ. ಅದಕ್ಕೆ ನಾನು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದು. ಇಲ್ದಿರೆ ನಾನೇ ಕೊಡ್ತಿದ್ದೆ ಅಂತ ಪೆದ್ದನ್ಗೆ ಹೇಳು. ಹಂಗೇನು ನಿನ್ ಪ್ಲಾನ್? ಪರವಾಗಿಲ್ಲ, ನೀನು ಒಂದಿಟ್ಟು ಬುದ್ಧಿವಂತೆ ಆಗಿದ್ಯಾ. ಪೆದ್ದ ಆದ್ರೂ ಪರವಾಗಿಲ್ಲ, ಆಸ್ತಿ ಸಿಗುತ್ತೆ ಅಂತ ನಮ್ಮ ಮಗಳನ್ನ ಕೊಟ್ಟಿದ್ಯಾ. ಆದ್ರೆ ಈಗ ಅವನು ಯಾವನ ತಿಮ್ಮನು ಅವ್ರ ರಾಧನು ಬಂದು ಪಾಪ ದಿವ್ಯನಿಗೆ ಕಷ್ಟ ಆಗಿರ್ಬೇಕಲ್ವ ಇವಾಗ? ಕಣೆ ರಾಜಮ್ಮ, ಏನ್ ಮಾಡೋದು ಹೇಳು? ನನ್ಗಿನ್ ಯಾರಿದ್ದಾರೆ? ನನ್ನ ದಿವ್ಯ ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಉದ್ದೇಶ ಅಷ್ಟೇನೆ. ಆದ್ರೆ ಏನ್ ಮಾಡೋದು, ಅವ್ಯಾವ ದರಿದ್ರದ ಬಂದು ಎಲ್ಲ ಹಾಳು ಮಾಡಿಕ್ಕಿದು ನನ್ನ ಪ್ಲಾನ್ ಎಲ್ಲನ. ಅಮ್ಮ, ಏನೇ ದಿವ್ಯಾ, ಯಾಕೆ ಬೇಜಾರಾಗಿದ್ಯಾ? ಅಮ್ಮ, ಆ ತಿಮ್ಮನು ಅವಳ ರಾಧ ಇದ್ದಾಳಲ್ಲ, ಅವ್ರಿದ್ರೆ ನನಗೆ ಆ ಮನೆಗೆ ಇರಕ್ಕೆ ಇಷ್ಟ ಆಗಲ್ಲ ಕಣಮ್ಮ. ನಾನಂತೂ ಆ ಮನೆಗೆ ಇರಲ್ಲ. ಅವ್ರ ಜೊತೆಗೆ ಇರಬೇಕು ಅಂದ್ರೆ ನನ್ನ ಕೈಲಾಗಲ್ಲ. ಅವ್ರಿಗೆಲ್ಲರಿಗೂ ನಾನು ಮುದ್ದೆ ಬೇಸಾಕ್ಬೇಕಾ? ಅವ್ರು ಆರಾಮಾಗಿ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಕುಕ್ಕಂತಾರೆ. ಅವಳು ಒಂದಿಟ್ಟು ಕಸ ಹೊಡೆಯೋದು, ಮುಚ್ಚೆ ತೊಳೆಯೋದು ಅಷ್ಟೇನೆ. ನಾನೆಲ್ಲ ಕೆಲಸ ಮಾಡ್ಬೇಕು. ನಮ್ಮ ಅತ್ತಿಗೆ ಹೇಳಿದ್ರೆ ಏನ್ ಮಾಡಕ್ಕಾಗುತ್ತಮ್ಮ? ಅವರು ಈ ಮನೆಗೆ ಮಗ ಸೊಸೆ. ನಾನು ಹೋಗು ಅಂತ ಹೇಳಿದ್ರೆ ಅವ್ರು ಹೋಗ್ತಾರ? ನೀನು ಅದು ಇದು ಪ್ಲಾನ್ ಗಿನ್ ಮಾಡಿ ದೆವ್ವ ಅಂತ ಎದುರಿಸಿ ಸಿಗಾಕೊಂಡಿದ್ಯಾ. ನಾನೇನ್ ಮಾಡೋಣ? ನನ್ ಬೈತಾರೆ ಅಂತ ನಮ್ಮ ಅತ್ತೆನೂ ಹೇಳುತ್ತೆ. ನನ್ನ ಕೈಲಂತೂ ಆ ಮನೆಗೆ ಇರಕ್ಕಾಗಲ್ಲಮ್ಮ. ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ ನಿನ್ ಜೊತೆಗೇನೆ. ಲೇ ಏನೇ ಇಲ್ಲೇ ಇರ್ತೀನಿ ಅಂತಿದ್ಯಲ್ಲ? ನಿನ್ನ ಪೆದ್ಗೊಂಡು ಮದುವೆ ಮಾಡಿದ್ದು ಇದಕ್ಕ ತವ್ರ ಮನೆ ಬಂದು ಸೇರ್ಕೊಂಡಿ ಅಂತಾನ? ಎರಡನೇ ಮದುವೆ ಮಾಡಿದ್ದು ನಿನ್ಗೆ ಸುಖವಾಗಿರ್ಲಿ ಅಂತಾನ? ಅಲ್ಲ, ಅವ್ರನ್ನ ಮನೆ ಬಿಟ್ಟು ಓಡಿಸಿ ನೀನು ಆ ಮನೆ ಅಧಿಕಾರ ನಡೆಸಲಿ ಅಂತ ನಾನು ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ನೀನೇ ಎದ್ರಕೊಂಡು ಓಡ್ ಬರ್ತೀನಿ ಅಂತ ಹೇಳ್ತಾ ಇದ್ಯಲ್ಲೇ. ನೀನೇನೆ ಹಿಂಗೆ ಎದ್ರಕಂತೀಯ? ಎಷ್ಟು ಧೈರ್ಯವಂತೆ ಆಗಿದ್ದೆ. ಅವ್ರಿಗೆ ಎದ್ರಕೊಂಡು ನೀನು ಮನೆ ಬಿಟ್ಟು ಬರ್ಬೇಕಾ? ಅದೇ ಅಪ್ಪ, ಯಾಕಿದ್ದೀವ್ಯಾ ನೀನು ಅವ್ರನ್ನ ಎದುರಿಸು.
ಎದ್ರಿಸಿ ಅವರೇ ಮನೆ ಬಿಟ್ಟು ಹೋಗ್ಬೇಕು. ನೀನೇನು ಮಾಡಬೇಡ, ಅಡಿಗೆ ಪಡಿಗೆ ಮಾಡಿಕ್ಬೇಡ ಅವ್ರಿಗೆ. ಎಲ್ಲಾದ್ರಾಗೂ ಕಾಟ ಕೊಡು. ಅವ್ರ ರಾಧನ್ಗೆ ಹೇಳ್ದೆ ಕೇಳದೆ ಬಿಟ್ಟು ಓಡಾಗ್ಬೇಕು ಅವರು ಮನೇನ. ಆಲೆ ಎದ್ರಸಕ್ ಹೋಗಿನಿ ಸಿಗಾಕೊಂಡು ಈಗ ಒಂಥರ ಕಾಮಿಡಿ ಪೀಸ್ ತರ ನೋಡ್ತಾರೆ. ದೇವ ಬಂತ ಅಂತಾನ. ಅದಕ್ಕೆ ನನಗೆ ಒಂಥರ ಆಗ್ತೈತೆ, ನಾಚಿಕೆ ಆಗುತ್ತೆ, ಮುಜುಗರ ಆಗುತ್ತೆ. ನಾನು ಮನೆಗೆ ಇರಲ್ಲಮ್ಮ. ಲೇ ದಡ್ಡಿ ಏನಿ ಅಲ್ಲ, ಅದೊಂದು ಪ್ಲಾನ್ ಫೇಲ್ ಆಯ್ತು ಅಂದ ತಕ್ಷಣ ನೀನು ಆ ಮನೆ ಬಿಟ್ಟು ಬರ್ತೀನಿ ಅಂತಾನ ಹೇಳ್ತಾ ಇದ್ದಿಲ್ಲ. ನಿನ್ಗೆ ಏನು ಹೇಳ್ಬೇಕು? ನನ್ನ ಮಗಳಾಗಿ ಹಿಂಗೆ ಎದ್ರಕೋಬೇಕಾ ನೀನು? ಆದ್ರೆ ಈ ಪ್ಲಾನ್ ಫೇಲ್ ಆತಲ್ಲಮ್ಮ. ದೇವ ತರ ಎದುರಿಸಿ ಹೆಂಗೋ ಓಡಿಸಿದ್ದೆ. ಆದ್ರೆ ದೇವಸ್ಥಾನ ಅದು ಇದು ಅಂತ ನಾಟಕ ಮಾಡಿ ನನ್ನ ನಾಟಕ ಎಲ್ಲ ಬಯಲ್ ಮಾಡಿ ಈಗ ಕಾಮಿಡಿ ಪೀಸ್ ತರ ನೋಡ್ತಾರೆ. ದೇವ ಬಂತ ಅಂತಾನ. ಗಂಡ ಹೆಂಡತಿ ಇಬ್ರು. ಅದಕ್ಕೆ ನನಗೆ ಒಂಥರ ಆಗ್ತೈತೆ ಅಲ್ಲಿ ಆ ಮನೆಗಿರಕ್ಕೆ. ನಾನಂತೂ ಆ ಮನೆಗಿರಲ್ಲ, ಅವ್ರ ಜೊತೆ ಇರಲ್ಲಮ್ಮ. ಅವ್ರ ಜೊತೆ ಇರಲ್ಲ ಅಷ್ಟೇ ತಾನೇ. ನಾನು ನಿನ್ಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ, ಚಿಂತೆ ಮಾಡಬೇಡ, ಸುಮ್ಮನೆ ಇರು. ನಿಮ್ಮ ಅತ್ತೆಗೆ ಹೇಳಿ ಭಾಗ ತೆಗಿಸ್ತೀನಿ. ನಿಮ್ಮ ಅತ್ತೆ ಒಡವೆ ದುಡ್ಡು ಎಲ್ಲನ ನಿನಗೆ ಬರಬೇಕು. ಅದೇನು ಆ ಮನೇನು ನಿನಗೆ ಬರಬೇಕು. ಏನೋ ಹೊಲ ಎಷ್ಟು 4 ಎಕರೆ ಐತೇನೋ, ಅದ್ರಾಗೆ 1 ಎಕರೆ ಹೋದ್ರೆ ಹೋಗ್ಲಿ ಅವಕ್ಕೆ. ಅವ್ರನ್ನ ಮನೆ ಬಿಟ್ಟು ಓಡಿಸೋಣ, ಸುಮ್ಮನೆ ಇರು. ಭಾಗಗೀಗ ಅಂತ ಮಾಡಿ. ಹೌದಮ್ಮ, ಈ ಪ್ಲಾನು ಚೆನ್ನಾಗಿ ಕೆಲಸ ಮಾಡುತ್ತೆ. ಅವ್ರನ್ನ ಮನೆಯಿಂದ ಆಚೆಗೆ ಹಾಕಕ್ಕೆ ಇದೇ ಒಳ್ಳೆ ಉಪಾಯ. ಈಗಲೇನೆ ನಮ್ಮ ಅತ್ತೆ ಹತ್ರ ಹೋಗಿ ಭಾಗ ಕೊಡತ್ತೆ. ನನಗೂ ಅವ್ರಿಗೂ ನಾವೀ ಮನೆಗೆ ಇರ್ತೀವಿ, ಅವ್ರನ್ನ ಬೇರೆ ಮನೆಗೆ ಕಳಿಸು ಅಂತ ಹೇಳೋಣ. ಹೌದೌದು, ಹಂಗೆ ಮಾಡು. ನಾನೇ ಬರ್ತೀನಿ. ಆ ರಾಧನ್ ಹತ್ರನು ಆ ತಿಮ್ರಾಯಿನ ಹತ್ರನು ನಾನೇ ಮಾತಾಡ್ತೀನಿ. ಸರಿ ಅಮ್ಮ, ಆಯ್ತು. ಹೆಂಗೋ ಒಳ್ಳೆ ಟೈಮ್ನಾಗೆ ಒಳ್ಳೆ ಐಡಿಯಾನೇ ಕೊಟ್ಟೆ ನೀನು. ನನ್ಗಾಲೆ ಆ ಮನೆ ಬಿಟ್ಟು ಬರೋಣ ಅಂತ ಅನ್ಸ್ಬಿಟ್ಟಿತ್ತು. ಭಾಗ ತೆಗ್ಸ್ಬಿಟ್ಟು ನಮ್ಮ ಅತ್ತೆ ಹೇಳ್ಬಿಟ್ರೆ ಒಡವೆ ದುಡ್ಡು ಎಲ್ಲ ನಮ್ಗೆ ಸಿಗುತ್ತೆ. ಆ ಹೊಲ ಮಾತ್ರ ಕಣ್ಣಿಗೆ ಕಾಣೋದು. ಅವ್ರಿಗೆ 1 ಎಕರೆ ಬಿಸಾಕಿ ಅವು ನಮ್ಮ ಮನೆಯಿಂದ ಓಡಿಸ್ಬಿಡ್ಬೇಕು ಆ ನಾಯಿಗಳನ್ನ ಎರಡೂನು. ಅವ್ರಿರೋ ತಕನ ನನಗೆ ನೆಮ್ಮದಿಲ್ಲ ಆ ಮನೆಯಾಗೆ. ಅದಕ್ಕೆ ಕಣೆ ಹೇಳೋದು, ತಾಳಿದವನು ಬಾಳಿಯಾನು ಅಂತನ. ಸ್ವಲ್ಪ ತಾಳ್ಮೆ ಇರಬೇಕು, ನಿಧಾನವಾಗಿ ಯೋಚನೆ ಮಾಡಬೇಕು. ನಮಗೆ ಬಂದಿರೋ ಸಮಸ್ಯೆನ ಹೆಂಗ್ ಬಗೆಹರಿಸೋದು ಅಂತನ ತಲೆ ಉಪಯೋಗಿಸಿ ಚಿಂತೆ ಮಾಡಿ ಥಿಂಕ್ ಮಾಡಬೇಕು. ಅವಾಗಲೇ ಗೊತ್ತಾಗೋದು ಐಡಿಯಾಗಳೆಲ್ಲ. ನನ್ನ ಮಗಳಾಗಿ ನೀನು ಎದ್ರಕಂತಿಯಲ್ಲೇ ದಿವ್ಯಾ. ಬಿಡು, ನೀನು ಹಿಂಗೆ ಎದ್ರಕೊಂಡು ನನ್ನ ಹತ್ರ ಬತ್ತಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವ್ರಿಬ್ರು ನೀನೇನೆ ಪ್ಲಾನ್ ಮಾಡಿ ಓಡಿಸ್ತೀಯ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಕೈಲಾಗಲಿಲ್ಲ. ಬಿಡು, ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೊಂತೀನಿ. ಬಾರಿ ಇದ್ದೀರಮ್ಮ ತಾಯಿ ಮಗಳು. ಸಾಕಮ್ಮನ ಮನೆ ಆಸ್ತಿಗೆ ಸ್ಕೆಚ್ ಹಾಕಿ ಏನೇನೋ ಪ್ಲಾನ್ ಮಾಡ್ತಿದ್ದೀರಾ. ಮಾಡ್ರಿ. ಹೂ ಕಣೆ ರಾಜಮ್ಮ, ನಮ್ಗೆ ಒಳ್ಳೇದಾಗಬೇಕು ಅಂದ್ರೆ ನಾವೇನಾದ್ರೂ ಪ್ಲಾನ್ ಮಾಡಿ ನಮ್ಗೆ ಆಸ್ತಿ ದುಡ್ಡು ಒಡವೆ ಎಲ್ಲ ಸಿಗೋ ಥರ ಮಾಡ್ಕೋಬೇಕು. ಬರೋದನ್ನ ಯಾಕೆ ಬಿಡಬೇಕು ಹೇಳು? ಆ ಸಾಕಮ್ಮಗೆ ಹೆಂಗೂ ಆ ದೊಡ್ಡ ಮಗನ ಮೇಲೆ ದೊಡ್ಡ ಸೊಸೆ ಮೇಲೆ ಹಾಗಲ್ಲ. ಅವ್ರನ್ನ ಕಂಡ್ರೆ ಅವರು ಇಲ್ಲಿಗೆ ಬಂದಿರಲಿಲ್ಲ ಅಂತಾನ, ಇಷ್ಟು ದಿನ ಬರಲಿಲ್ಲ, ನೋಡ್ಕೊಂಬಲಿಲ್ಲ ಅಂತಾನ. ಅವಾಗೆಲ್ಲ ಸ್ವಲ್ಪ ದಿನ ಬಂದರು, ಡೈವರ್ಸ್ ಆದ್ಮೇಲೆ. ಆಮೇಲೆ ತಿರ್ಗಾ ಹೋದ್ರು, ತಿರ್ಗಾ ಬರಲೇ ಇಲ್ಲ. ಈಗ ಸಾಕಮ್ಮನಿಗೆ ಅವ್ರ ಮೇಲೆ ಸಿಟ್ಟೈತೆ. ಇದೇ ಸಿಟ್ಟನೆ ಬಳಸ್ಕೊಂಡು ಅವ್ರಿಗೆ 1 ರೂಪಾಯಿನೂ ಸಿಗಬಾರ್ದು. ಹಂಗೆ ಮಾಡ್ತೀನಿ ನೋಡು. ಸರಿ ಅಮ್ಮ, ತಾಯಿ ಮಕ್ಕಳು ಅದು ಏನೇನು ಮಾಡ್ತೀರೋ ಮಾಡ್ರಿ, ನಾನು ಹೋಗ್ತೀನಿ. ನೀನೇನು ಎದ್ರಕಮ್ಮಕ್ಕೆ ಹೋಗ್ಬೇಡ, ನಾನಿದ್ದೀನಿ. ಬಾ ಒಳಗೆ ಹೋಗೋಣ. ಹೌದಮ್ಮ, ನೀನಿದ್ದಂಗೆ ನಾನೇ ಯಾಕೆ ಎದ್ರಕಂಬ್ಲಿ? ನನ್ನ ಧೈರ್ಯನೇ ನೀನು, ನನ್ನ ಶಕ್ತಿನೇ ನೀನು ಕಣಮ್ಮ. ನಾನಿವತ್ತು ಬಿರಿಯಾನಿ ಮಾಡಿದ್ದೆ. ನಿನ್ಗೂ ಹೇಳಿ ಕಳ್ಸೋಣ ಅಂತ ಅನ್ಕೊಂಡೆ, ಫೋನ್ ಮಾಡೋಣ ಅಂತಾನ. ಅಷ್ಟೊಳಗೆ ನೀನೇ ಬಂದೆ ನೋಡು. 1/2 kg ತಗೊಂಬಂದು ಬಿರಿಯಾನಿ ಮಾಡಿದ್ದೆ. ನಾನು ಇನ್ನೂ ತಿಂದಿಲ್ಲ. ನೀನು ಬಂದಮೇಲೆ ತಿನ್ನೋಣ ಅಂತ ನೋಡ್ತಿದ್ದೆ. ಅಷ್ಟೊಳಗೆ ರಾಜಮ್ಮ ಬಂದ್ಲ. ಅದಕ್ಕೆ ರಾಜಮ್ಮನ ಕರೆದು ಸುಮ್ಮನೆ ಏನೇನೋ ಕೇಳಿ ಟೈಮ್ ಪಾಸ್ ಮಾಡ್ತಿದ್ದೆ ಅಷ್ಟೇನೆ. ಪುಕ್ಕಳೆ ದಿವ್ಯಾ, ನಿನ್ನ ಗಂಡುಗೂ ಫೋನ್ ಮಾಡಿ, ನಿಮ್ಮ ಅತ್ತೆಗೂ ಫೋನ್ ಮಾಡಿ ಕರ್ಸು. ನಾನೊಂದಿಷ್ಟು ಜಾಸ್ತಿನೇ ಮಾಡಿದ್ದೀನಿ. ಅಯ್ಯೋ ಬಿಡಮ್ಮ, ಅವ್ರಿಗೇನು, ನಾವೇ ಇಬ್ಬರು ತಿನ್ನೋಣ, ಸುಮ್ಮನಿರು. ಅವಕ್ಕೆ ಹಾಕಿ ಸುಮ್ಮನೆ, ನಮ್ಮ ಅತ್ತಿಗೂ ಬೇಡ, ನನ್ನ ಗಂಡುಗೂ ಬೇಡ. ಅವಕ್ಕೇನು ಮುದ್ದೆ ಅನ್ನ ಇದ್ರೆ ಸಾಕು, ಹೊಟ್ಟೆ ತುಂಬಿಸ್ಕೊಂತ. ಅವಕ್ಕೆ ಬಿರಿಯಾನಿ ಎಲ್ಲನ ಏನು ಬೇಕಾಗಿಲ್ಲ. ಅವ್ರಿಗೆ ಹಾಕಿಕ್ಕಿ, ನಾವೇ ಇನ್ನೊಂದು ಟೈಮು ತಿಮ್ಮನ, ಸುಮ್ಮನಿರು. ಓ ದಡ್ಡಿ ಅಂದ್ರೆ ದಡ್ಡಿ. ನಿಮ್ಮ ಮತ್ತೆ ನಿನ್ನ ಗಂಡ ಎಲ್ಲರೂ ನಿನ್ನ ಪರವಾಗಿ ಇರಬೇಕು ಅಂದರೆ ಇಂಥದ್ದೆಲ್ಲ ಮಾಡಬೇಕು ಕಣೆ. ಏನು ಗೊತ್ತಾಗಲ್ಲ. ಮೊದಲು ಫೋನ್ ಮಾಡಿ ಹೇಳ್ತೀನಿ. ಅಯ್ಯೋ, ನಾನು ಫೋನ್ ತರಲಿಲ್ಲ ಕಣಮ್ಮ, ಅಲ್ಲೇ ಇಕ್ ಬಂದೆ, ಮರ್ತು ಬಂದೆ. ನಿಂದೆ ಫೋನ್ ಕೊಡು. ಹೌದಾ, ಇರು ತಾಂಬತ್ತೀನಿ. ಒಳಗೆ ಚಾರ್ಜ್ಗೆ ಹಾಕಿದ್ದೆ. ನಮ್ಮಮ್ಮನ ತಲೆನೇ ತಲೆ. ನಮ್ಮಮ್ಮ ಏನೋ ಥರ ತಲೆ ಎಲ್ಲ ಉಪಯೋಗಿಸುತ್ತೆ. ನಾನು ಇದೇ ಥರ ಕಲ್ತ್ಕೋಬೇಕು. ಅವಾಗಲೇ ನಾನು ಅಂದ್ಕೊಂಡಂಗೆ ಇರೋಕ್ಕಾಗೋದು, ನಾನು ಅಂದ್ಕೊಂಡಿದ್ದನ್ನ ಸಾಧಿಸೋಕ್ಕಾಗೋದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.